ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವೀಡಿಯೋ ಏನೆಲ್ಲ ಆಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಇವಾಗ ತಾನೇ ನಾನು ನನ್ನ ಮಗನಿಗೆ ಲಂಚ್ ಬಾಕ್ಸ್ ಕೊಟ್ಟು ಬಂದೆ. ಆ್ಯಕ್ಚುಲಿ ಡೈಲಿ ರೊಟೀನಲ್ಲಿ ಅದು ಒಂದು ನನ್ನ ಕೆಲಸ ಆಗಿಬಿಟ್ಟಿದೆ. ಯಜಮಾನ್ರು ಸ್ವಲ್ಪ ತುಂಬಾ ಬ್ಯುಸಿ ಇದ್ದಾರೆ. ಅವರು ಕೆಲಸ ಬಿಟ್ಟು ಬರೋದಕ್ಕಿಂತ ನಾನೇ ಇಲ್ಲಿ ಹತ್ರ ಅಲ್ವಾ, ಹೋಗಿ ಬರೋದು ಒಳ್ಳೆಯದು ಅಂದ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಸೊ ಇವತ್ತು ಏನಾಯಿತು ಅಂದರೆ, ನನ್ನ ಮಗನೇ ಹೊರಗಡೆ ಇದ್ದ. ನಾನು ಹೋಗಿದ್ದ ಕೂಡಲೇ ಬೇರೆ ಮಕ್ಕಳೆಲ್ಲ ನಿಮ್ಮ ಮಮ್ಮಿ ಬಂದರು ಅಂದ ಕೂಡಲೇ ಪಾಪ ಖುಷಿಯಿಂದ ಬಂದು ಅಮ್ಮ ಅಂತ ಕೂಗಿದ. ಏನು ಅದು ಒಂಥರ ಫೀಲ್ ಹೇಳೋದಕ್ಕೆ ಆಗಲ್ಲ. ಬಟ್ ಇನ್ನೂ ಒಂದು ಏನಂದರೆ, ನನ್ನ ಮಗನ ಒಬ್ಬನಿಗೆ ಕಳಿಸ್ಬೇಕಲ್ಲ ಸ್ಕೂಲ್ಗೆ, ನನಗೆ ಅದು ತುಂಬ ಬೇಜಾರಿದೆ. ಅವನ ಜೊತೆ ನಾನು ಸ್ಕೂಲ್ಗೆ ಹೋಗಬೇಕು. ನಾನು ಬೇರೆ ಕ್ಲಾಸಸ್ಗೆ ಟೀಚ್ ಮಾಡಿದರೂ ಕೂಡ ಅವನು ತನ್ನ ಕ್ಲಾಸಲ್ಲಿ ಇರ್ತಾನೆ, ನನ್ನ ಕಣ್ಣು ಮುಂದೆ ಇರ್ತಾನೆ ಅನ್ನೋ ಆಸೆ ತುಂಬ ಇತ್ತು ನನಗೆ. ಅದಕ್ಕೋಸ್ಕರ ಅವನು ಫಸ್ಟ್ ಎಲ್ಲ ತುಂಬ LKGನಲ್ಲಿ ಅಳ್ತಾ ಇದ್ನಲ್ವ, ಆ ಟೈಮಲ್ಲಿ ಸುಮ್ಮನೆ ಅವನ ಜೊತೆ ನಾನೇ ಹೋಗ್ಬಿಟ್ರೆ ಒಳ್ಳೆಯದು ಅಂತ ಇದೇ ಥಾಟ್ ನನಗೆ ಭಾಳ ಇತ್ತು. ಅವ್ನು ಚಿಕ್ಕವನಿದ್ದಾಗಿದ್ದಾನೂ ಅಷ್ಟೇ, ಅವನೊಬ್ಬನೇ ನನಗೆ ಕಳ್ಸೋದಕ್ಕೆ ಬೇಜಾರು. ಅವನೊಬ್ಬನೇ ಹೇಗಿರ್ತಾನಲ್ಲಿ, ಹೇಗೆಲ್ಲ ಇರ್ತಾನೆ ಅನ್ನೋದೇ ಒಂದು ಎಲ್ಲ ಪೇರೆಂಟ್ಸ್ಗೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆ ಥರ ಥಿಂಕ್ ನಮ್ಮ ಯಜಮಾನ್ರು ಏನು ಮತ್ತು ಬೇರೆಯವ್ರ ಮಕ್ಕಳೆಲ್ಲ ಹೋಗ್ತಾರಲ್ಲ ಅಲ್ವೇನೋ ಅಂತ ಕೇಳೋರು, ಗದರಿಸ್ಬಿಡೋರು. ನನಗೆ ಒಬ್ಬನೇ ಕಳ್ಸೋದಕ್ಕೆ ಬೇಜಾರು. ಅವನನ್ನು ಕಳಿಸಿದ್ದೆ ಅಂದರೆ ಒಂಥರ ಫೀಲ್ ಆಗಿರೋದು, ನನಗೆ ಬೇಜಾರಾಗ್ಬಿಡೋದು. ಅದು ಡೈಲಿ ನಾನು ಅಲ್ಲಿ ಹೋಗ್ತಿದ್ದೆ ಅಂದರೆ ನನ್ನ ಮಗ ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನು ಮಾಡ್ತಿದ್ದಾನೆ ಅನ್ನೋದೇ ನೆನ್ಪು ಬರೋದು. ಸೊ ಇವತ್ತು ಅವ್ನ ಕಣ್ಮುಂದೆನೇ ಇದ್ಬಿಟ್ಟಿದ್ದ. ನನಗೂ ಅವನನ್ನು ಕರ್ಕೊಂಡೇ ಬಂದುಬಿಡ್ಬೇಕು ಅನ್ನೋ ಆಸೆ, ಅವನಿಗೂ ಎಲ್ಲೋ ಒಂದು ಕಡೆ ಅಮ್ಮನ ಜೊತೆ ಹೋಗ್ಬೇಕನ್ನೋ ಆಸೆ ಇತ್ತು, ಏನೋ ಗೊತ್ತಿಲ್ಲ. ಹಾಗೆ ಲಂಚ್ ಬ್ಯಾಗ್ ಅವನ ಕೈಯಲ್ಲಿ ಕೊಟ್ಟೆ. ಅಮ್ಮ ಸಂಜೆಗೆ ನೀನೇ ಕರ್ಕೊಂಡು ಹೋಗೋಕೆ ಬಾ ನನ್ನ ಅಂತ ಹೇಳ್ದೆ. ಅವನೊಂಥರ ಮುದ್ದು ಮಾತಲ್ಲಿ ಒಂಥರ ಅನಿಸ್ಬಿಡ್ತು ನನಗೆ. ಆಯ್ತಪ್ಪ ನಾನೇ ಬರ್ತೀನಿ ಅಂತ ಹೇಳಿ ಬಂದೆ. ಅದೊಂಥರ ಖುಷಿನೂ, ಅದೊಂಥರ ಹೇಳ್ಕೊಳಕ್ಕೆ ಆಗದೆ ಇರೋ ಥರ ಸ್ವಲ್ಪ ಖುಷಿ ಅದು ಎಲ್ರಿಗೂ. ಬಟ್ ನನಗೇನು ಅಂದರೆ, ನನ್ನ ಮಕ್ಕಳು ಜೊತೆ ಅಟ್ಯಾಚ್ಮೆಂಟು ಒಟ್ಟಿನಲ್ಲಿ ಯಾರಿಗೇ ಆಯಿತು ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಇಟ್ಕೊಂಡ್ಬಿಡ್ತೀನಿ ನಾನು. ಹಾಗಾಗಿ ಅವರು ಈ ಥರ ನನ್ನ ಮಗ ಬಂದು ಕರೆದ್ನಲ್ವ ಅಂತ ಅಂದ್ಕೊಂಡು ಒಂಥರ ಅನ್ನಿಸ್ತು. ಸೊ ಅದಕ್ಕೋಸ್ಕರನೇ ನಾನು ಅವನು ಈಗಲೂ ಕೂಡ ಅವನು ಯಾಕೋ ಗೊತ್ತಿಲ್ಲ ಲಂಚ್ ಬ್ಯಾಗ್ ಕಳಿಸ್ಬೇಡಿ ಅಂತಲೇ ಹೇಳೋಗ್ತಾನೆ ಡೈಲಿ. ಏನು ಪ್ರಾಬ್ಲಮ್ ಆಗ್ತಾಯಿದೆ, ಯಾಕೆ ಅವನು ಲಂಚ್ ಬ್ಯಾಗ್ನ ಬೇಡ ಅಂತ ಹೇಳ್ತಿದ್ದಾನೆ ಅನ್ನೋದೊಂದು ಟೆನ್ಷನ್ ಇದೆ. ಅದಕ್ಕೋಸ್ಕರ ಅವನು ಲಂಚ್ ಬ್ಯಾಗ್ ತೊಗೊಂಡೋಗಿದ್ದಾಗ ನೋಡಿದ್ನಲ್ವ, ಎಲ್ಲಿ ನನ್ನ ಜೊತೆ ಬಂದುಬಿಡ್ತೀನಿ ಅಂತಿದ್ನೋ ಏನೋ ಅಂತ ಅಂದ್ಕೊಂಡೆ. ಬಟ್ ಅವನೇನೋ ಅನ್ನಲಿಲ್ಲ. ಸಂಜೆ ನೀನೇ ಬಾಮ್ಮ ಅಂತ ಹೇಳ್ದೆ, ಅಷ್ಟೇ ಅಂದ್ಕೊಂಡು ಆಯ್ತಪ್ಪ ಬರ್ತೀನಿ ಅಂತೇಳಿ ಬಂದಿದ್ದೀನಿ. ಲಂಚ್ ಬ್ಯಾಗ್ ಅವನಿಗೆ ತಿನ್ನೋದಕ್ಕೆ ಕಷ್ಟನೋ ತೆಗೆದುಬಿಟ್ಟು ಏನೋ ಗೊತ್ತಾಗ್ತಾ ಇಲ್ಲ. ನಾನೇ ಇದ್ದಿದ್ದರೆ ನಾನು ತಿನ್ನಿಸ್ಬೋದಿತ್ತು, ನೋಡ್ಬೋದಿತ್ತು ಅವನು ಏನು ಮಾಡ್ತಾನೆ, ಯಾಕೆ ಒಲ್ಲೆ ಅಂತಿದ್ದಾನೆ ಅಂತ ಕೂಡ ಗೊತ್ತಾಗ್ತಿತ್ತು ಅಂತ ಎಲ್ಲ ಯೋಚನೆ ಬಂದುಬಿಡುತ್ತೆ ಒಂದು ಸಾರಿಗೆ. ಸೊ ಪರವಾಗಿಲ್ಲ, ಹೋಗಿ ಬಂದೆ. ಇಷ್ಟು ದಿನ ಹೋದಾಗೆಲ್ಲ ನನ್ನ ಮಗ ಕಾಣಿಸ್ತಾನೇನೋ ಅಂತ ಹುಡ್ಕಾಡ್ತಾ ಇದ್ದೆ. ಇವತ್ತು ಕಾಣಿಸಿದ ನಂತರ ಈ ಥರ ಫೀಲ್ ಆಗ್ತಾಯಿದೆ. ಕ್ಷಣ ಬೇಜಾರಾಗೋ ಥರ ಆಗಿಬಿಡುತ್ತೆ. ಅದು ಈಗ ಸಮನ್ವಿಗೂ ಕೂಡ ನೆಕ್ಸ್ಟ್ ಇಯರಿಂದ ಸ್ಕೂಲ್ಗೆ ಹಾಕಬೇಕು ಅಂದರೆ ಅದೇ ಬೇಜಾರಿದೆ ನನಗೆ. ಅವಳು ಒಬ್ಬಳೇ ಹೇಗೆ ಹೋಗ್ತಾಳೆ, ಅವಳು ಇನ್ನೂ ಸಣ್ಣ ಮಗು, ಹೇಗೆ ಹೋಗ್ತಾಳೆ, ಹೇಗೆ ಇರ್ತಾಳೆ, ಎಲ್ಲರ ಜೊತೆ ಹೇಗೆ ಬೆರ್ಕೋತಾಳೆ ಅನ್ನೋದೇ ಒಂಥರ ಟೆನ್ಷನ್ನು, ಭಯ. ಅದು ನಮ್ಮ ಕಣ್ಮುಂದೆ ಇದ್ದರೆ ಏನು ಅನಿಸೋದಿಲ್ಲ. ಈ ಥರ ಅವರೊಬ್ಬರನ್ನೇ ಕಳಿಸ್ಬೇಕು ಅಂದರೆ ಸ್ವಲ್ಪ ಬೇಜಾರು ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನೋಡೋಣ ಅವಳು ಹೇಗೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಸೊ ನಿಮಗೂ ಕೂಡ ಯಾರಿಗಾದ್ರೂ ಇದೇ ಥರ ಅನಿಸಿದೆನಾ, ಫೀಲ್ ಆಗಿದೆನಾ ಕಮೆಂಟ್ ಮಾಡಿಲ್ಲ. ನನ್ನ ಮಗಂದು ಅಬ್ಯಾಕಸ್ ಕ್ಲಾಸ್ ಎಲ್ಲ ಮಾಡ್ತಿದ್ನಲ್ವ, ಅವನು ಅಬ್ಯಾಕಸ್ ಎಲ್ಲ ವರ್ಕ್ ಮಾಡ್ತಾ ಇದ್ನಲ್ವ, ಅದನ್ನು ನಾನು ಅಂದ್ಕೊಳ್ತಾ ಇದ್ದೀನಿ ಡೈಲಿ ಕರೆಕ್ಷನ್ ಮಾಡೋಣ, ಅವನು ಏನು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಅದನ್ನೇ ನಾನು ನಿಮ್ಮ ಜೊತೆನೇ ಶೇರ್ ಮಾಡ್ಕೊಳ್ಳೋಣ, ನಿಮ್ಮ ಕಣ್ಮುಂದೆನೇ ಕರೆಕ್ಷನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ನಿಮಗೂ ಕೂಡ ಎಷ್ಟೆಲ್ಲ ಕರೆಕ್ಟ್ ಮಾಡಿದ್ದಾನೆ, ಎಷ್ಟೆಲ್ಲ ತಪ್ಪು ಮಾಡಿದ್ದಾನೆ ಅಂತ. ಅವನಿಗೆ ಏನು ಅಂದರೆ, ಯಾವುದೇ ಆಯಿತು ಸ್ಕೂಲಲ್ಲಿ ಕೂಡ ಅವನು ಎಲ್ಲ ಕರೆಕ್ಟ್ ಮಾಡ್ಕೊಂಡು ಹೋಗಿರ್ತಾನಲ್ವ, ಅಲ್ಲೆಲ್ಲ ಅವರು ಗುಡ್ ಹಾಕಿದರೆ ಅದೊಂಥರ ಅವನಿಗೇನೋ ಫುಲ್ಲು ಖುಷಿ. ಗುಡ್ ಹಾಕೋದಾಗಿರ್ಬೋದು ಅಥವಾ ಬೇರೆ ಬೇರೆ ಏನೋ ಆಗಿರ್ಬೋದು, ತುಂಬ ಖುಷಿ ಅವನಿಗೆ. ಸೊ ಅದಕ್ಕೆ ಜಾಸ್ತಿಯಾಗಿ ನಾನು ಯಾರಿಗೂ ಕೂಡ ಗುಡ್ ಹಾಕೋದಾಯಿತು, ಸ್ಟಾರ್ ಹಾಕೋದಾಯಿತು ಸ್ವಲ್ಪ ಕಡಿಮೆನೇ. ನನಗೆ ಪೂರ್ತಿ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ, ತುಂಬ ಅಪ್ರಿಷಿಯೇಟ್ ಮಾಡೋ ಥರ ಇತ್ತು ಅಂದರೆ ಮಾಡ್ತೀನಿ. ಸ್ವಲ್ಪ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಎಲ್ಲೋ ಒಂದು ಮಕ್ಕಳು ಮಿಸ್ಟೇಕ್ ಮಾಡಿದ್ದಾರೆ ಅಂತಂದರೆ ನಾನು ಮಾಡಲ್ಲ. ಅದೊಂದು ನನ್ನ ಹತ್ರ ಚೇಂಜ್ ಮಾಡ್ಕೊಳ್ಬೇಕು. ನಮ್ಮ ಮನೆಯವರು ಹಂಗಿಲ್ಲ, ಸ್ವಲ್ಪ ಒಂದೇ ರಾಂಗ್ ಆಗಿದ್ರು ಕೂಡ ಮಕ್ಕಳಿಗೆ ಗುಡ್ ಅಂತ ಹಾಕಿ ಅಪ್ರಿಷಿಯೇಟ್ ಮಾಡಿ ಕಳಿಸಿರ್ತಾರೆ. ಯಾವಾಗಲಾದರೂ ಅವ್ರು ನನ್ನ ಜೊತೆ ಕ್ಲಾಸಲ್ಲಿ ಇದ್ದಾಗ ನಿಮಗೆ ಸಾಕಲ್ಲ ಅಂತ ಕೇಳ್ತಿರ್ತಾರೆ ಬೇರೆ ಮಕ್ಕಳಿಗೆಲ್ಲ. ಮಕ್ಕಳು ಅವರು ಬಂದರೆ ಸಾಕು ಕ್ಲಾಸ್ಗೆ,
ಅವರೇ ಬಂದು ಕೂತ್ಬಿಡ್ತಾರೆ. ಹುಡುಗರೆಲ್ಲ ಹೋಗ್ಬಿಟ್ಟು ಸರ್ ಹತ್ರನೇ ಚೆಕ್ ಮಾಡಿಸ್ಕೊತೀವಿ ನಾವು. ಸರ್ ಹತ್ರನೇ ಹೋಗ್ತೀವಿ ಅಂತ ಎಲ್ಲರೂ ಅವ್ರ ಹತ್ರನೇ ಹೋಗ್ತಾ ಇರ್ತಾರೆ. ಜಸ್ಟ್ ಕಾನ್ಸೆಪ್ಟ್ ಹೇಳುವಾಗ ಮಾತ್ರ ನನ್ನ ಹತ್ರ ಬರ್ತಾರೆ. ಸೊ ಹಾಗಾಗಿ ಆ ಥರ ಇದ್ದರೆ ಮಕ್ಳಿಗೆ ಒಂಥರ ಅದೊಂದು ನಾವು ಅವ್ರನ್ನ ಇನ್ನೂ ಇನ್ಸ್ಪೈರ್ ಮಾಡಿದಾಗುತ್ತಲ್ವ. ಗುಡ್ ಅಂತ ಹೇಳೋದಾಗಿರ್ಬೋದು, ಆ ಥರ ವರ್ಡ್ಸ್ಗಳನ್ನು ಪುಷ್ಟೀಕರಿಸೋದಂತ ಹೇಳ್ತಿದ್ದಾರೆ. ನಮ್ಮ ಒಂದು TET ಇದರಲ್ಲೆಲ್ಲ ಮನೆ ಓದುವಾಗೆಲ್ಲ ಇತ್ತು ಅದೆಲ್ಲ ಓದಿದಾಗ ನನಗೆ ಇನ್ನೂ ಜಾಸ್ತಿ ತಿಳ್ಕೊಂಡೆ ನಾನು. ಸೊ ಆ ಥರ ಅದೆಲ್ಲ ಮಾಡಬೇಕು ಅಂತಲೇ ಇದೆ. ಮಕ್ಕಳನ್ನ ಆ ಥರ ಪಾಸಿಟಿವ್ ವರ್ಡ್ಸ್ಗಳಿಂದ ಪುಷ್ಟೀಕರಿಸೋದು ಅಂಥೇಳಿ. ಸೊ ನೋಡೋಣ ಬನ್ನಿ, ನನ್ನ ಮಗಂದು ತೋರಿಸ್ತೀನಿ ನಿಮಗೆ. ಸೊ ಬನ್ನಿ ಇವಾಗ ಕರೆಕ್ಷನ್ ಮಾಡೋಣ. ಇದು ಬಂದುಬಿಟ್ಟು ನಾವು ಯಾವುದಾದ್ರೂ ಓಲ್ಡ್ ನಮ್ಮದೇ ಬುಕ್ಸನ್ನು ಇಟ್ಕೊಂಡಿರ್ತೀನಿ ನಾನು ಕರೆಕ್ಷನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಎಲ್ಲದು ಒಂದೊಂದೇ ನಾನು ಚೆಕ್ ಮಾಡಿ ಕೂರೋದಕ್ಕಾಗಲ್ಲ ಅಂಥೇಳಿ. ನೋಡಿ ಯಾವುದೇದು ರಾಂಗ್ ಇದೆ, ಯಾವುದೇದು ಕರೆಕ್ಟ್ ಇದೆ ನೋಡೋಣ. ಎಲ್ಲದು ಕರೆಕ್ಟ್ ಇದೆ. ಫಸ್ಟ್ ರೋ ಅವ್ನು ದಿನ ಕೇಳ್ತಾನಮ್ಮ, ಇವತ್ತು ಚೆಕ್ ಮಾಡಿದ್ಯಾ, ಇವತ್ತು ಕರೆಕ್ಷನ್ ಮಾಡಿದ್ಯಾ ಅಂತ. ಇಲ್ಲಿ ಯಾಕೋ ರಾಂಗ್ ಮಾಡಿದ್ದಾನೆ. ಟೂ ಅಂತ ಮಾಡಿದ್ದಾನೆ. ಡಬಲ್ 4 1 2 3 2 3 2 0 3 ಡಬಲ್ 4 1 4 3 ಡಬಲ್ 4. ಒಂದೊಂದು ರೋನಲ್ಲಿ ಒಂದೊಂದಿದೆ ಮಿಸ್ಟೇಕ್ಸು. ಓಕೆ, ಅವನು ಈಗ ಈ ಏಜಲ್ಲಿ ಈ ಒಂದು ಲೆವೆಲ್ನ ಮಾಡ್ತಿರೋದು ತುಂಬಾ ಗ್ರೇಟ್. ಅದೇ ನನಗೆ ಖುಷಿ ಇರೋದು. ಆ್ಯಕ್ಚುಲಿ ಇದನ್ನು 3rd ಸ್ಟ್ಯಾಂಡರ್ಡ್ ಮಕ್ಕಳಿಂದ ಸ್ಟಾರ್ಟ್ ಮಾಡ್ತೀವಿ ನಾವು. ಸ್ಕೂಲ್ ಕ್ಯಾಟ್ 1 ಅಂತ ಇರುತ್ತೆ. ಅದನ್ನು ಅವನಿಗೆ ನಾನು ಕೊಟ್ಟಿದ್ದೀನಿ, ಜಸ್ಟ್ ಒಂದು ಇದು ರೆಫರೆನ್ಸ್ಗೋಸ್ಕರ ಇದ್ದಿದ್ದಂಥ ಬುಕ್ಕು ಅವನಿಗೆ ಕೊಟ್ಟಿದ್ದೀನಿ. ಅವನು ಮಾಡಿದ್ದಾನೆ ಇದನ್ನು, ಅದೇ ಗ್ರೇಟ್ ಅಂತಲೇ ಹೇಳಬೇಕು. ಅವನು ಇವಾಗ UKG ನೋಡಿದರೆ, ಇದು 3rd ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡಬೇಕಾಗಿರೋದು. ಫಸ್ಟು ಅವನ ಲೆವೆಲ್ಗೆ ಪ್ಲೇ ಕ್ಯಾಟ್ ಅಂತ ಬರುತ್ತೆ, ಅದೆಲ್ಲ ಕೂಡ ಆಲ್ರೆಡಿ ಮುಗಿಸ್ಬಿಟ್ಟಿದ್ದಾನೆ ಅವನು. ಆವಾಗ ಒಂದೊಂದೇ ಮಾಡಿಸ್ಕೊಂಡು ರೂಢಿ ಆಗಿದ ನಂತರ ಇದು ಇವಾಗ ಮಾಡ್ಬೋದು ಅವನು ಅಂತ ತಿಳ್ಕೊಂಡ ನಂತರ ಅವನಿಗೆಲ್ಲ ಈಗ ಆ ಕಾನ್ಸೆಪ್ಟ್ ಕಂಪ್ಲೀಟಾಗಿ ತಿಳ್ಕೊಂಡಿದ್ದಾನೆ. ಇದನ್ನು ಮಾಡ್ಬೋದು ಅಂತ ಅಂದ್ಕೊಂಡೆ ನಾನು ಇದನ್ನು ಅವನಿಗೆ ಕೊಟ್ಟೆ. ಆದರೆ ಎಲ್ಲದೂ ಮಾಡಿ ಮುಗಿಸ್ಬಿಟ್ಟಿದ್ದಾನೆ. ಇವನ್ ಸ್ವಲ್ಪ ರಾಂಗ್ ಇರೋ ಬಂದಿದ್ದ ನಂತರ ಸೀದಾ ಬಂದ ನಂತರ ಸ್ಕೂಲ್ ಹೋಮ್ವರ್ಕು ಅದು ಇದು ಅಂತೇಳಿ ಇಟ್ಕೊಳ್ಳೋದು ಏನು ಎತ್ತ ಅಂತ ಕೇಳ್ಕೊತ. ಸೊ ಇದಿಷ್ಟು ಮುಗಿಸಿದ್ದಾನೆ. ಈಗ ನೆಕ್ಸ್ಟು 3ರ್ಡ್ದು ಇವತ್ತು ಹೇಳಬೇಕು. ಅವನಿಗೆ ಏನು ಮಾಡ್ತಾನೆ ನೋಡಬೇಕು. ಎಲ್ಲದು ನಾನು ಏನು ಹೇಳೋದೇ ಇಲ್ಲ, ಒಂದು ಎರಡೇ ನಾನು ಹೇಳ್ಕೊಟ್ರೆ ಉಳಿದಿರೋದೆಲ್ಲ ಮಾಡಿಬಿಡ್ತಾನೆ. ಇದಾಗಿದ ನಂತರ ಅಬ್ಯಾಕಸನ್ನು ಹಿಡ್ಕೊಳ್ದೇನೆ ಹಾಗೆ ಮೈಂಡ್ ಕ್ಯಾಲ್ಕುಲೇಷನ್ ಮಾಡೋದನ್ನು ನಾನು ಜಸ್ಟ್ ಒಂದು 2-3 ಅಷ್ಟೇ ಇವನ್ನ ನಾನು ಮಾಡಿಸಿದ್ದು. ಉಳಿದಿರೋದು ಇವೆಲ್ಲ ತಾನೇ ಮಾಡಿದ್ದಾನೆ, ಮೈಂಡ್ ಕ್ಯಾಲ್ಕುಲೇಷನ್ ತಾನೇ ಮಾಡಿದ್ದಾನೆ. ಸೊ ಅದರಲ್ಲಿ 2 ರಾಂಗ್ ಆಗಿದೆ. ರಿಯಲಿ ಏನು ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಮಗನ ಬಗ್ಗೆನೇ ನನಗೆ ಏನು ಮಾತಾಡೋದಕ್ಕೂ ಮಾತು ಬರ್ತಾ ಇಲ್ಲ. ಖುಷಿ ಅನ್ನಿಸ್ತಾ ಇದೆ ನನಗೆ ಅಷ್ಟೇ, ಮತ್ತೇನಿಲ್ಲ. ನೋಡಿದ್ರಲ್ಲ, ಇಷ್ಟು ಇಡೀ ಇದರಲ್ಲಿ ಒಂದು ಕ್ಲಾಸಲ್ಲಿ 1 2 3 4 5 6 7 7 ಸಮ್ಸು ರಾಂಗ್ ಇದ್ದಾವೆ. ಬಟ್ ಏನು ಅಂದರೆ ಬೇರೆ ಮಕ್ಕಳು ಎಲ್ಲ ಒಂದು ರೋನಲ್ಲಿ 2 3 ರಾಂಗು 2 3 ರಾಂಗು 4 5 ರಾಂಗು ಈ ಥರ ಇರ್ತಿತ್ತು. ಬಟ್ ಈ ಒಂದೊಂದು ರೋನಲ್ಲಿ ಒಂದೊಂದಾದರೂ ರಾಂಗ್ ಮಾಡಿದ್ದಾನೆ ಅವನು. ಪರವಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಅವನ ಒಂದು ಎಬಿಲಿಟಿಗೆ ತಕ್ಕ ಹಾಗೆ ಅವನನ್ನು ನಾನು ಬೆಳೆಸ್ಬೇಕು ಅನ್ನೋದಷ್ಟೇ ಇರೋದು ಈಗ ನನಗೆ. ಅದೇ ದೊಡ್ಡ ಜವಾಬ್ದಾರಿ ನನಗೀಗೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವುದು ಕೂಡ ನಿಮ್ಮ ಮುಂದೆ ಮುಚ್ಚುಮರೆ ಮಾಡಿಲ್ಲ. ಎಲ್ಲ ಇದ್ದಾಗೇ ತೋರಿಸಿದ್ದೀನಿ ನನ್ನ ಮಗಂದು. ಸ್ವಲ್ಪ ಅಲ್ಲ, ತುಂಬಾ ಖುಷಿ ಅನ್ನಿಸ್ತಾ ಇದೆ ನನಗೆ. ಬೇರೆ ಮಕ್ಕಳೆಲ್ಲ ನೋಡಿರೋದು, ಈಗ ನನ್ನ ಮಗನ ನೋಡ್ತಾ ಇರೋದು, ಇದೆಲ್ಲ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಆಲ್ಮೋಸ್ಟ್ ಅಲ್ಲಿ ಒಂದು ಮಿಸ್ಟೇಕ್ ಇಲ್ಲದೇ ಕರೆಕ್ಟ್ ಮಾಡೋ ಅಂಥ ಮಕ್ಕಳು ನನ್ನ ಹತ್ರ ಇದ್ದರು. ನಾನು ಟೀಚ್ ಮಾಡುತ್ತಾ ಇದ್ದಾಗಿಂದನೂ ನೋಡಿದ್ದೀನಿ ಆ ಥರದ ಮಕ್ಕಳು. ಬಟ್ ಅವರು ಏಜಿಗೆ ಸರಿಯಾಗಿ ಮಾಡ್ತಾಯಿದ್ರು. ಇವನಿಗೆ ಏಜ್ ಇನ್ನೂ ಇಲ್ಲ, ಆದರೂ ಕೂಡ ಇಷ್ಟು ಮಾಡ್ತಿದ್ದಾನಲ್ಲ, ಅದೇ ಗ್ರೇಟ್ ಅಂತ ಅನ್ನಿಸ್ತಾ ಇದೆ. ಬಟ್ ಆ ಮಕ್ಕಳನ್ನ ನಾನು ಏನು ನೋಡಿದ್ದೀನಲ್ಲ, ಅವರು ಔಟ್ ಆಫ್ ಮಾರ್ಕ್ಸ್ ಬರಬೇಕು ಅಂದರೆ ಔಟ್ ಆಫ್ ಮಾರ್ಕ್ಸ್ ಬರಲೇಬೇಕು. ಅಷ್ಟು ಪರ್ಫೆಕ್ಟು, ಅಷ್ಟು ನಾಲೆಜ್ ಕೂಡ. ನಾಲೆಜ್ ಹೆಂಗೆ ಅಂದರೆ ಜಸ್ಟ್ ಬುಕ್ಕಿಗೆ ಮಾತ್ರ ಸೀಮಿತ ಇಲ್ಲ, ಅದು
ಓವರಾಲ್ ಅದರ ಡೀಪಾಗಿ ನಾಲೆಜ್ನ ತಿಳ್ಕೊಂಡು ನಂತರದಲ್ಲಿ ಅವರು ಅಷ್ಟೊಂದು ಮಾರ್ಕ್ಸ್ನ ತೆಗಿಯೋರು. ಸೊ ಆ ಥರ ಮಕ್ಕಳು ಬೆಳಿಬೇಕು. ಅದಕ್ಕೋಸ್ಕರ ನಾನು ಎಫರ್ಟ್ ಹಾಕಬೇಕು ಅಂತ ಎಫರ್ಟ್ ಹಾಕೋದು. ಸೊ ಮಕ್ಕಳಿಗೆ ಸುಮ್ಮನೆ ಜಸ್ಟ್ ಬುಕ್ ಪರ್ಪೋಸ್ ಎಕ್ಸಾಮ್ ಪರ್ಪೋಸ್ ಅಷ್ಟೇ ಪ್ರಿಪೇರ್ ಮಾಡೋದ್ರ ಬದಲಾಗಿ ಆ ರೀತಿ ಡೀಪಾಗಿ ಅವ್ರಿಗೆ ಒಂದು ಕಾನ್ಸೆಪ್ಟ್ ಬಗ್ಗೆ ನಾಲೆಜ್ ಪೂರ್ತಿಯಾಗಿ ತುಂಬಿ ನಾವು ಕಲಿಸಿದ್ರೆ ಅದು ಲೈಫ್ ಲಾಂಗ್ ಮಕ್ಕಳಿಗೆ ಯೂಸ್ಫುಲ್ ಆಗಿರುತ್ತೆ. ಅದಕ್ಕೋಸ್ಕರ ಸೊ ಆ ಥರದ್ದು ಈ ಮಕ್ಕಳು ಸಿಗೋದು ಅಂತಂದರೆ ಎಲ್ಲೋ ಒಂದು ಕಡೆ ನೋಡಿ ಫ್ರೆಂಡ್ಸ್. ಇವಾಗ ಇದು ಬಂದುಬಿಟ್ಟು ಅಮ್ಮ ಹಿಟ್ಟನ್ನ ಹಾಕಿ ಕಳಿಸಿದ್ದಾರೆ. ಏನು ಹಿಟ್ಟು ಅಂತಂದರೆ ಮಸೂರ್ ದಾಲ್ ಅಂತ ಬರುತ್ತಲ್ವ, ಮೈಸೂರು ಚೆನ್ನ ದಾಲ್ ಅಂತ ಹೇಳ್ಬಿಟ್ಟು ಅದು, ಮತ್ತು ಅದ್ರ ಜೊತೆಗೆ ಅಕ್ಕಿಯನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಿಲ್ಗೆ ಹಾಕಿ ಕಳಿಸಿದ್ದಾರೆ. ತುಂಬಾ ಸಾಫ್ಟಾಗಿ ಪೌಡ್ರ್ ಥರ ಇರುತ್ತಲ್ವ, ಹಾಗಾಗಿ. ಸೊ ಇದು ಏನಕ್ಕೆ ಅಂತಂದರೆ ಮಕ್ಕಳಿಗೆ ಬಾತ್ ಪೌಡರು ಯೂಸ್ ಮಾಡೋದು, ನ್ಯಾಚುರಲಾಗಿ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಬಾತ್ ಪೌಡರು. ಇದನ್ನು ಯಾಕೆ ಅಂತಂದರೆ ಕಡಲೆ ಹಿಟ್ಟು ಹೇಗೆ ಯೂಸ್ ಮಾಡ್ತೀವಲ್ವ ನಾವು, ಅದೇ ಥರ ಈ ಹಿಟ್ಟನ್ನು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಇದು ಕೂಡ ತುಂಬಾ ಬಾಡಿಗೆ ಒಳ್ಳೆ ಸ್ಕ್ರಬ್ಬರು. ಹಾಗೆ ನಾವು ಯಾವುದೇ ರೀತಿಯಾದಂಥ ಸೋಪ್ ಎಲ್ಲ ಯೂಸ್ ಮಾಡೋದು ಬೇಕಾಗಿಲ್ಲ. ಇದನ್ನು ಮಾತ್ರ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನೇನು ಮಳೆಗಾಲ ಬಂದಿದ ನಂತರ ಸ್ವಲ್ಪ ಚಳಿನೂ ಸ್ಟಾರ್ಟ್ ಆಗಿಬಿಡುತ್ತಲ್ವ, ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಸಾಫ್ಟಾಗಿ ಸ್ಕಿನ್ ಕೂಡ ಡ್ರೈ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಪೌಡರ್ನ ಹಾಕ್ಸಿರೋದು. ಇದು ಸಣ್ಣ ಮಕ್ಕಳಿಗೆ ನಾವು ಕಡಲೆ ಹಿಟ್ಟು ಹೇಗೆ ಯೂಸ್ ಮಾಡ್ತೀವಲ್ವ ಅದೇ ರೀತಿ ಯೂಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಬ್ಬರು ಡಾಕ್ಟ್ರು ಬೇರೆಯವ್ರಿಗೆ ಸಜೆಸ್ಟ್ ಮಾಡಿದರು. ಅವ್ರು ನಮಗೆ ಹೇಳಿದರು ಮಕ್ಕಳಿಗೆ ಇದನ್ನು ಯೂಸ್ ಮಾಡಿ ನೋಡಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಮೊದಲು ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೆ, ಇತ್ತೀಚೆಗೆ ಮತ್ತೆ ಬಿಟ್ಟಿದ್ದೆ. ಇವಾಗ ಮತ್ತೆ ಅನ್ನಿಸ್ತಾ ಇತ್ತು ಇದು ಪೌಡ್ರ್ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಅಮ್ಮನಿಗೆ ಹೇಳಿದ್ದೆ, ಅಮ್ಮ ಹಾಕ್ಸ್ಕೊಟ್ಟಿದ್ದಾರೆ. ಸೊ ಇವಾಗ ಮಕ್ಕಳಿಗೆ ಇದನ್ನೇ ನಾನು ಅವ್ರ ಸ್ನಾನಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇವನ್ ದೊಡ್ಡವ್ರು ಕೂಡ ಯೂಸ್ ಮಾಡ್ಕೊಳ್ಬೋದು. ಏನಿಲ್ಲ, ಜಸ್ಟ್ ಈ ಹಿಟ್ಟಿಗೆ ಫುಲ್ಲು ಪೌಡರ್ ಥರ ಆಗೋಗಿರುತ್ತೆ. ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬಾಡಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಬೇಕಾದರೆ ಟ್ರೈ ಮಾಡಿ ನೋಡಿ. ತುಂಬಾ ಸಾಫ್ಟಾಗಿ ಒಳ್ಳೆ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಇವನ್ ಉಪ್ಪು ನೀರೆಲ್ಲ ಇರುತ್ತಲ್ವ, ಬೋರ್ವೆಲ್ ನೀರು ತುಂಬ ಒಂಥರ ಜಿಡ್ಡೆಲ್ಲ ಇರುತ್ತಲ್ವ, ಅದಕ್ಕೂ ಕೂಡ ಇದು ಸೆಟ್ ಆಗುತ್ತೆ. ಎಲ್ಲ ಸ್ಕಿನ್ನವ್ರಿಗೂ ಕೂಡ ಇದು ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ರಿಸಲ್ಟ್ ಹೇಗಿರುತ್ತೆ ಅಂತ ನೀವೇ ತಿಳಿಸ್ತೀರಿ. ಅಷ್ಟು ಚೆನ್ನಾಗಿರುತ್ತೆ. ಅದು ಒಂದೇ ವಾಶಲ್ಲಿ ನಿಮಗೆ ಆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಸೊ ಇವಾಗ ಮೊನ್ನೆ ಹಲಸಿನ ಹಣ್ಣು ತಂದಿದ್ರಲ್ವ, ಅದರದ್ದು ಬೀಜ ಎಲ್ಲ ನಾನು ತೆಗೆದಿಟ್ಕೊಂಡಿದ್ದೆ. ಅದು ತುಂಬಾ ಹೆಲ್ತ್ಗೆ ಒಳ್ಳೆಯದು, ತುಂಬಾ ಇದರಲ್ಲಿ ಬೆನಿಫಿಟ್ಸ್ ಇದೆ. ಹಾಗಾಗಿ ಇದನ್ನು ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಎಲ್ಲ ಯೂಸ್ ಮಾಡ್ಕೊಳ್ತಾರೆ. ನಾವೇನಿಲ್ಲ, ಸಾಂಬಾರು ಪಲ್ಯ ಮಾಡೋದಕ್ಕಿಂತ ಈ ರೀತಿಯಾಗಿ ಬಿಸಿಯಾಗಿ ಇದನ್ನು ರೋಸ್ಟ್ ಮಾಡಿಕೊಂಡು ಈ ರೀತಿ ಬಾಣಲೆನಲ್ಲಿ ಹುರಿದುಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕಾಗಿ ನಾನು ಹುರಿತಾ ಇದ್ದೆ. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಸೊ ಇವಾಗ ಮೊನ್ನೆ ಹೇಳಿದ್ನಲ್ವ, ಒಂದೆರಡು ಬ್ಲೌಸ್ಗಳು ಸ್ಟಿಚ್ಗೆ ಕೊಟ್ಟಿದ್ದೆ, ಇನ್ನೂ ಕೊಟ್ಟಿಲ್ಲ ಅಂತ. ಇವಾಗ ಅದನ್ನು ಇಸ್ಕೊಂಡು ಬಂದೆ ನಾನು. ಹೇಗೆ ಸ್ಟಿಚ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಸೊ ಇದು ಬಂದುಬಿಟ್ಟು ಈ ಸಾರಿದು ಬ್ಲೌಸು. ಆ್ಯಕ್ಚುಲಿ ನನ್ನ ಹತ್ರ ಒಂದು ಕೂಡ ಈ ರೀತಿ ಹಾಫ್ ಸ್ಲೀವ್ಸ್ ಇರಲಿಲ್ಲ, 3/4 ಜಾಸ್ತಿ ಇದ್ದಿದ್ದು ಈ ಥರ ವರ್ಕಲ್ಲಿ. ಹಾಗಾಗಿ ಈ ಸಾರಿ ಒಂದಾದರೂ ಹಾಫ್ ಸ್ಲೀವ್ಸು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಬಟ್ ಇದು ಬಾರ್ಡ್ರ್ ಬಂದುಬಿಟ್ಟು ಇಷ್ಟು ದೊಡ್ಡದಿದೆ. ಈ ಬಾರ್ಡ್ರ್ ತಕ್ಕಾಗೆ ಅವರು ದೊಡ್ಡದಾಗಿಯೇ ಮಾಡಿದರೆ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ರೇಷ್ಮೆ ಸೀರೆ ಆಗಿರೋದ್ರಿಂದ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಫುಲ್ಲೇ ಹೇಳಿದ್ದೆ, ಅವರು ಆಫ್ ಮಾಡಿಬಿಟ್ಟಿದ್ದಾರೆ. ಇದು ಬಾರ್ಡ್ರ್ ಪೂರ್ತಿಯಾಗಿ ಅಲ್ಲಿವರೆಗೂ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ಕಟ್ ಮಾಡಿಕೊಂಡು ಮೇಲಿದು ಮಾತ್ರ ಹಚ್ಚಿದ್ದಾರೆ, ಅದಕ್ಕೆ ಈ ಥರ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ ಕೂಡ ಅಲ್ಲಿ ಗ್ರೇ ಕಲರ್ ಇದೆ ಅಲ್ವಾ ಸಾರಿ, ಅದಕ್ಕೆ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದ್ರದ್ದು ಸೆರಗು ಬಂದುಬಿಟ್ಟು ಅದೇ ಕಲರ್ ಇದೆ, ಆ ಥರ ಲೈಟ್ ಪಿಂಕ್ ಕಲರ್ ಇದೆ. ಬಾರ್ಡ್ರ್ ಮಾತ್ರ ಡಾರ್ಕ್ ಪಿಂಕ್ ಬಂದಿದೆ. ಅದಕ್ಕೋಸ್ಕರ ಆ ಕಲರ್ ಕಾಂಬಿನೇಷನ್ಗೆ ಬ್ಲೌಸ್ ಕೊಟ್ಟಿದ್ದಾರೆ ಅಲ್ವಾ, ಅದೇ ಕಾಂಬಿನೇಷನ್ಗೆ ಇಲ್ಲಿ ಅವರು ಥ್ರೆಡ್ಡನ್ನು ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದಾರೆ. ಡಿಸೈನ್ ಏನೋ ಚೆನ್ನಾಗಿದೆ. ಡಿಸೈನ್ ಅವರು ವರ್ಕ್ ಮಾತ್ರ ಪರ್ಫೆಕ್ಟಾಗಿ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಇದು ಗ್ರ್ಯಾಂಡ್ ಸ್ಯಾರಿ ಇತ್ತಲ್ವ, ಗ್ರ್ಯಾಂಡ್ ಅಂತಂದರೆ ರೇಷ್ಮೆ ಸೀರೆ ಅಲ್ವಾ. ಸೊ ಗ್ರ್ಯಾಂಡ್ ಫಂಕ್ಷನ್ಗೆ ವೇರ್ ಮಾಡೋದು, ಅದಕ್ಕೆ ಬ್ಲೌಸ್ ಕೂಡ ಗ್ರ್ಯಾಂಡಾಗಿರಬೇಕು ಅಂತ ಅಂದ್ಕೊಂಡು ಸಿಂಪಲ್ ಸ್ಯಾರಿ ಸಿಂಪಲ್ ಇದೆ, ಡಿಸೈನಲ್ಲಿ ಅಷ್ಟೊಂದು ಓವರ್ ಆಗೇನಿಲ್ಲ. ಅದಕ್ಕೆ ಗ್ರ್ಯಾಂಡಾಗಿ ವರ್ಕ್ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. 3/4 ಆಗಿದ್ದರೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಅನ್ನಿಸ್ತಾ ಇತ್ತು ಅಂತ ಅನ್ನಿಸ್ತಾ ಇದೆ. ಇದು ಬಂದುಬಿಟ್ಟು ಅಮ್ಮ ಮೊನ್ನೆ ನನಗೆ ಉಡುಗೆಕ್ಕೆ ಹಾಕಿದ್ರು ಆ ಸಾರಿ ಅದು. ಇದು ಬಂದುಬಿಟ್ಟು ಇನ್ನೂ ಒಂದು ಕಾಟನ್ ಸ್ಯಾರಿ. ಈ ಕಾಟನ್ ಸ್ಯಾರಿನ ನಾನು ಮೊನ್ನೆ ಲಕ್ಷ್ಮೀ ಪೂಜೆ ಮಾಡಿದ್ನಿ ಅಂತ ಹೇಳಿದ್ನಲ್ವ, ಇದು ಅಕ್ಷಯ ತೃತೀಯ ಟೈಮಲ್ಲಿ ಪೂಜೆ ಮಾಡ್ತಾರಲ್ವ ಇದನ್ನು,
ಆ ಪೂಜೆಗೆ ಈ ಸೀರೆಯನ್ನು ನಾನು ತೊಗೊಂಡಿದ್ದೆ. ಇದು ಕಾಂಬಿನೇಷನ್ ಬಂದುಬಿಟ್ಟು ಗ್ರೀನು, ನೋಡಿ ಸೆರಗು ಈ ಥರ ಡಾರ್ಕ್ ಗ್ರೀನ್ ಇದೆ, ಬಾರ್ಡರ್ ಮಾತ್ರ ಲೈಟ್ ಗ್ರೀನ್ ಇದೆ. ಸಾರಿ ಫುಲ್ ಬಂದುಬಿಟ್ಟು ಈ ಥರ ಗೋಲ್ಡ್ ಕಲರು ಅಂತ, ಸ್ವಲ್ಪ ಬೆಲ್ಲದ ಕಲರ್ ಅಂತ ಏನು ಹೇಳ್ತೀವಲ್ವ ಆ ಕಲರ್ ಇದೆ. ಸೊ ಇದಕ್ಕೆ ಕಾಟನ್ ಸ್ಯಾರಿ ಆಗಿದ್ದಕ್ಕೆ ಇದೇನು ಸಿಂಪಲ್ ಅಲ್ವಾ, ಸಿಂಪಲ್ ಸ್ಯಾರಿ ಇದೇನು ಅಷ್ಟೊಂದು ಗ್ರ್ಯಾಂಡಾಗಿ ಬೇಕಾಗಿಲ್ಲ ಅನ್ನೋ ಕಾರಣಕ್ಕೆ ಇದು ಹಾಫ್ ಸ್ಲೀವ್ಸ್ ಹೇಳಿದ್ದೆ. ಅದಕ್ಕೋಸ್ಕರ ಒಂದಾದರೂ ಇರಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಮಾತ್ರ ಹೇಳಿದ್ದೆ ನಾನು. ಇವರು ಏನು ಮಾಡಿದ್ದಾರೆ, ಇದಕ್ಕೇ ಫುಲ್ ಸ್ಲೀವ್ಸ್ ಮಾಡಿಬಿಟ್ಟಿದ್ದಾರೆ, ಸಾರಿ ಹಾಫ್ ಸ್ಲೀವ್ಸ್ ಮಾಡಿಬಿಟ್ಟಿದ್ದಾರೆ ಅದಕ್ಕೂ ಕೂಡ. ಸೊ ಕಾಂಬಿನೇಷನ್ನು ಇದಕ್ಕೆ ಕೂಡ ಆ ಥರ ಸಾರಿ ಕಲರು ಕೂಡ ಅಲ್ಲಿ ಕಾಂಬಿನೇಷನ್ ಮಾಡಿದ್ದಾರೆ. ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿ ಮತ್ತು ಡಿಸೈನ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರೇನೆ ಸೆಲೆಕ್ಟ್ ಮಾಡಿ ಹಾಕಿದ್ದಾರೆ. ಸಿಂಪಲ್ ಡಿಸೈನ್ ಇದೆ, ಅಂದರೆ ತುಂಬ ಜಾಸ್ತಿ ಗ್ರ್ಯಾಂಡ್ ಡಿಸೈನ್ ಏನಿಲ್ಲ, ಚೆನ್ನಾಗಿದೆ. ಇಷ್ಟೇ ಆದರೂ ಕೂಡ ಎಷ್ಟೋ ಚೆನ್ನಾಗಿರುತ್ತೆ ಸ್ಯಾರಿ ವೇರ್ ಮಾಡಿದಾಗ. ಆ ಡಿಸೈನ್ ಇರೋ ಒಂದು ಬ್ಲೌಸನ್ನು ವೇರ್ ಮಾಡಿದಾಗ ಚೆನ್ನಾಗಿರುತ್ತೆ. ಸೊ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಇದು ಬ್ಲೌಸ್ ಬಂದುಬಿಟ್ಟು ತುಂಬಾ ದೊಡ್ಡದಾಗಿತ್ತು. ಅದ್ರದ್ದು ನನ್ನ ಮಗಳಿಗೂ ಸೇರಿಸ್ಬಿಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿ ಇಬ್ಬರಿಗೂ ಅಂಥೇಳಿ ಹೇಳಿದ್ದೆ ನಾನು. ಅದಕ್ಕೋಸ್ಕರನೇ ಕ್ಲಾತ್ ಕೂಡ ಜಾಸ್ತಿ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಅವರದು ಕ್ಲಾತ್ ವೇಸ್ಟ್ ಮಾಡಿಬಿಟ್ಟಿದ್ದಾರೆ. ಅದೇ ಬೇಜಾರಾಯಿತು ನನಗೆ, ತುಂಬಾ ಡಿಸಪಾಯಿಂಟ್ ಆಯಿತು. ಆ್ಯಕ್ಚುಲಿ ನಮ್ಮ ಮಮ್ಮಿ ಸ್ಟಿಚ್ ಮಾಡಿದರೆ ನನಗೆ ಒಂದು ಬ್ಲೌಸಲ್ಲಿ ಎರಡೆರಡು ಥರ ವೆರೈಟಿ ಡಿಸೈನ್ ಮಾಡ್ತಾಯಿದ್ರು. ಸೊ ಇವರು ತುಂಬ ವೇಸ್ಟ್ ಮಾಡಿಬಿಡ್ತಾರೆ ಬ್ಲೌಸ್ ಬಟ್ಟೆ ಎಲ್ಲ. ಸೊ ಅದೇ ಬೇಜಾರು. ನಮ್ಮ ಮಮ್ಮಿ ಕೂಡ ಬೈತಾರೆ, ತುಂಬ ಬಟ್ಟೆ ವೇಸ್ಟ್ ಮಾಡಿಸ್ಬಿಡ್ತೀಯ ನೀನು ಅಂತ ಹೇಳ್ಬಿಟ್ಟು. ಸೊ ಇದು ಪರವಾಗಿಲ್ಲ, ಡಿಸೈನ್ ಚೆನ್ನಾಗಿಯೇ ಆಗಿದೆ. ಇವಾಗ ತಾನು ಇಸ್ಕೊಂಬಂದೆ. ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಒಂದಿಷ್ಟು ಬ್ಲೌಸ್ ಇತ್ತು, ಕೊಟ್ಟು ಬಂದಿದ್ದೀನಿ. ಅವರು ಕೊಡೋದಕ್ಕೆ ರೆಡಿ ಇಲ್ಲ. ಅವರು ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ, ಬಟ್ ಏನು ಅಂದರೆ ತುಂಬ ಲೇಟಾಗಿ ಕೊಡ್ತಾರೆ, ಅದೇ ಬೇಜಾರು. ಇದು ಆ್ಯಕ್ಚುಲಿ ನನ್ನ ಮಕ್ಳದ್ದು ಇಬ್ಬರದು ಬರ್ಡೇ ಟೈಮಲ್ಲಿ ಅವ್ರಿಗೆ ಕೊಟ್ಟಿದ್ದು, ಇವಾಗ ಕೊಟ್ಟಿದ್ದಾರೆ, ಅದೇ ಬೇಜಾರಾಗ್ಬಿಡುತ್ತೆ ನೋಡಿ. ಸೊ ನೋಡಿ, ಮಳೆ ಜಿನಿ 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 ಬರೋದಕ್ಕೆ ಸ್ಟಾರ್ಟ್ ಆಯಿತು. ಬೆಳಗ್ಗೆಯಿಂದ ಹೀಗೇ ಇದೆ ವಾತಾವರಣ. ಈಗಂತೂ ಕಂಪ್ಲೀಟಾಗಿ ಇದೇ ಥರನೇ ಬೆಳಗ್ಗೆಯಿಂದ ಸಂಜೆವರೆಗೂ ಜಿನಿ 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 ಫುಲ್ಲು ಕೋಲ್ಡ್ ವಾತಾವರಣ, ಮಬ್ಬು ಮಬ್ಬು ಅನಿಸ್ಬಿಡ್ತದೆ. ನನ್ನ ಮಗಳು ಬೆಳಗ್ಗೆ ಇದಕ್ಕೆ ಸ್ನಾನ ಮಾಡಿಸ್ತೀನಿ ಪಾಪಚ್ಚಿಗೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೊಗೊಂಡು ಬಂದು ನೀರು ಹಾಕಿ ಅದಕ್ಕೆ ಸ್ನಾನ ಮಾಡಿಸಿದ್ದಾಳೆ. ಅದ್ರ ಜೊತೆಗೆ ಅದಕ್ಕೆ ಕಾಫಿ ಕುಡಿಸ್ತೀನಿ ಅಂತ ಕಾಫಿ ಕುಡಿಸಿದ್ದಾಳೆ. ಕಾಫಿ ಸುಡುತ್ತೆ, ಆರಿಸಿ ಆರಿಸಿ ಕುಡಿಸ್ಬೇಕು ಅಂತ ಕುಡಿಸಿದ್ದಾಳೆ. ಮಕ್ಕಳು ಹೆಂಗೆ ಆಟ ಆಡ್ತಾರಲ್ವ, ಎಷ್ಟು ಚೆಂದ ಅನಿಸುತ್ತೆ ಅಲ್ವಾ. ನಾವು ಕೂಡ ಹೀಗೆ ಆಟ ಆಡಿದ್ದೀವಿ, ಇಲ್ಲ ಅಂತಲ್ಲ. ಮಕ್ಕಳಿಗೆ ಅದು ಏನು ನಾವು ಹೇಗೆಲ್ಲ ಮಾತಾಡಿರ್ತೀವಿ ಅದನ್ನೆಲ್ಲ ಅವರು ಕೂಡ ಇಮಿಟೇಟ್ ಮಾಡ್ತಾರೆ ನೋಡಿ. ಸೊ ಈ ಥರ ಮಕ್ಕಳು ಮಾಡ್ತಾಯಿದ್ರೆ ಎಷ್ಟು ಕ್ಯೂಟ್ ಅನ್ನಿಸ್ತಾ ಇರುತ್ತಲ್ವ. ಅವಳಿಗೆ ಯಾವಾಗಲೂ ಹಾಗೇ ಒಬ್ಬಳೇ ಇದ್ಲು ಅಂದರೆ ಸಾಕು, ಯಾರೂ ಇರಬಾರ್ದು. ಒಬ್ಬಳೇ ಇದ್ದರೆ ನಾನು ಮತ್ತು ಅವಳು ಇಬ್ಬರೇ ಇದ್ದಾಗ ಮಾತ್ರ ಅದನ್ನೆಲ್ಲ ಮಾಡ್ತಾ ಇರ್ತಾಳೆ. ಆ ರೀತಿಯಾಗಿ ಒಂದು ಗೊಂಬೆನಾದರೂ ತೊಗೊಂಡು, ಇಲ್ಲ ಅಂತಂದರೆ ಒಬ್ಳೊಬ್ಳೇ ಎಲ್ಲೋ ಒಂದು ಕಡೆ ಕೂತ್ಕೊಂಡಿರುವಾಗ ಚುಪ್ಪಿರು, ಈಗ ಪಪ್ಪ ಬರ್ತಾರೆ, ಅಪ್ಪ ಬರ್ತಾರೆ, ಅಮ್ಮ ಬರ್ತಾರೆ ಅಂತ ಹೇಳೋದು. ಈ ಥರ ಎಲ್ಲ ಏನೇನೋ ನಾವು ಹೇಗೇನು ಹೇಳಿರ್ತೀವಿ, ಏನು ಮಾಡಿರ್ತೀವಿ ಅದನ್ನೆಲ್ಲ ಅನ್ನೋದು, ಅದನ್ನೆಲ್ಲ ಆ್ಯಕ್ಟಿಂಗ್ ಮಾಡಿ ತೋರಿಸೋದು. ಅವಳು ಅದೇ ಥರನೇ ಇಮಿಟೇಟ್ ಮಾಡಿಕೊಂಡು ಆಟ ಆಡೋದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ನಾವು ಕೂಡ ಆ ಥರ ಮಾಡಿರ್ತೀವಿ, ಇಲ್ಲ ಅಂತಲ್ಲ. ಬಟ್ ಈಗ ನಮ್ಮ ಕಣ್ಮುಂದೆ ನಮ್ಮ ಮಕ್ಕಳು ಮಾಡ್ತಾ ಇರುವಾಗ ಎಷ್ಟು ಚೆಂದ ಅನಿಸುತ್ತಲ್ವ, ಎಷ್ಟು ಕ್ಯೂಟ್ ಅನಿಸುತ್ತೆ. ಸೊ ಅವಳು ಅದನ್ನೇ ಅಲ್ಲಿ ಟೀ ಕುಡಿಬೇಡ, ಬಿಸಿ ಇದೆ, ಕಾಫಿ ಬಿಸಿ ಇದೆ, ಆರಿಸ್ಕೊಂಡು ಕುಡಿ ಅಂತ ನಾವು ಹೇಳ್ತಾ ಇರ್ತೀವಲ್ವ, ಆ ಥರ ಅವಳು ಕೂಡ ಹೇಳೋದು ಮಾಡೋದು ಎಲ್ಲ ಮಾಡ್ತಾಯಿದ್ಲು. ಅದಕ್ಕೆ ನಾನು ಪಾಪುಗೆ ಊಟ ಮಾಡಿಸ್ಬೇಕು, ಹಶ್ವಾಗ್ಯದಂತ ಊಟ ಹಾಕ್ಕೊಡು ಅಂತ ಬರ್ತಾಳೆ ಒಂದೊಂದು ಸರಿ ಯಾವಾಗಾದರೂ. ಅದಕ್ಕೆ ಪಾಪಚ್ಚಿ ಅಂತಲೇ ಹೇಳೋದು, ಅದಕ್ಕೊಂದು ಹೆಸರಿಡೋದು. ಇದಕ್ಕೆ ಏನು ಹೆಸರಿಡೋದು ಅಂತ ಕೇಳ್ತಾಳೆ. ಇಲ್ಲ ಅಂತಂದರೆ ಇಲ್ಲ ಸಮನ್ವಿ ಅಂತಲೇ ಹೆಸರಿಟ್ಕೋಬೇಕು ಅಂತ ಹೇಳ್ತಾಳೆ ಅದಕ್ಕೆ ಪಾಪುಗೆ. ಈ ಥರ ಅವಳ ಆಟನೇ ಅವಳಿಗೆ ತುಂಬ ಚೆಂದ. ಸೊ ಆ ಏಜ್ ಏನಿದೆ ಅಲ್ವಾ, ಎಂಜಾಯ್ ಮಾಡಬೇಕು ಮಕ್ಕಳು ಅನ್ನೋದೇ ನನ್ನ ಉದ್ದೇಶ. ಹಾಗಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ, ಅವಳು ಕೂಡ ಸ್ಕೂಲ್ಗೆ ಹಾಕ್ಬಿಡ್ಬೇಕಿಲ್ಲ ನಿನಗೆ, ಸುಮ್ಮನೆ ಮನೆಯಲ್ಲಿ ಅವಳು ಕಿರಿಕಿರಿ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಇದನ್ನೆಲ್ಲ ಯಾವಾಗ ಎಂಜಾಯ್ ಮಾಡೋದಲ್ವ, ಸ್ಕೂಲ್ಗೆ ಕಳಿಸ್ಬಿಟ್ರೆ ಬರೀ ಮುಂದೆ ಓದೋದು, ಸ್ಕೂಲಿಗೆ ಕಳಿಸೋದು ಇದ್ದೇ ಇರುತ್ತೆ. ಆಮೇಲೆ ಅವ್ರ ಕೆಲಸ ಅವ್ರಿಗೇ ಇರುತ್ತೆ. ಇಂಥದ್ದೆಲ್ಲ ಆಟ ಆಡೋದು ಇವಾಗಲೇ ಇದೇ ಏಜಲ್ಲಿ. ಸೊ ಆಡ್ಕೊಳ್ಳಿ ಅಂತ ನಾನು ಇದೊಂದು ವರ್ಷ ಹೋಗಲಿ ಅಂತ ಬಿಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇದೇ ಆಗಿತ್ತು ಫ್ರೆಂಡ್ಸ್, ಏನೂ ಇಲ್ಲ, ಜಸ್ಟು ಸಿಂಪಲ್ಲಾಗಿ ಇರೋವಂಥ ಲಾಗ್ ಇದು.
ನನ್ನ ಮಗಂದು ನಿಮಗೆ ಅಬ್ಯಾಕಸ್ದು ತೋರಿಸಿದ್ನಲ್ವ, ಅವನು ಯಾವ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು, ಜೊತೆಗೆ ಅವ್ನು ಕರೆಕ್ಷನ್ ಕೂಡ ಮಾಡಿದ್ದಾಯಿತು. ನೆಕ್ಸ್ಟು ಬಂದುಬಿಟ್ಟು ಸ್ಕೂಲ್ಗೆ ಹೋಗಿ ಬಂದಿದ್ದ ನಂತರ ಹಾಗೆ ಬಟ್ಟೆ ಕೂಡ ತೊಳೆದು ಹಾಕಿ ಹೋಗಿದ್ರು, ಅದನ್ನು ನಾನು ಇವಾಗ ಒಣಗಾಕ್ತಾ ಇದ್ದೀನಿ. ಆ ಕಡೆ ಮಳೆ ಬರ್ತಾ ಇರುತ್ತೆ ಜಿಟಿ ಜಿಟಿ, ಅದಕ್ಕೆ ಈ ಸೈಡ್ ಅಂದರೆ ಮಳೆ ನೀರು ಸಿಡಿಯಲ್ಲ. ಇವಾಗ ಮೊನ್ನೆ ಎಲ್ಲ ಇದನ್ನು ಕಂಪ್ಲೀಟಾಗಿ ಮೆಸ್ ಕೂಡ ಹಾಕ್ಸಿದ್ದೀವಲ್ವ, ಹಾಗಾಗಿ ವೈಲ್ಡಿಂಗ್ ವರ್ಕ್ ಎಲ್ಲ ಮಾಡಿರೋದ್ರಿಂದ ಸುತ್ತ ಕಾಂಪೌಂಡ್ ಕೂಡ ಸೇಫ್ಟಿ ಇದೆ. ಹಾಗಾಗಿ ಈ ಸೈಡ್ ನಾನು ಬಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೆ. ಸೊ ಇನ್ನೇನು ಎಲ್ಲ ಕೆಲಸ ಮುಗಿದಿತ್ತು. ಸಂಜೆ ನನ್ನ ಮಗ ನೀನೇ ಬಾ ಅಮ್ಮ ಸ್ಕೂಲ್ಗೆ ಕರೆಯೋಕ್ಕೆ ಅಂತ ಹೇಳಿದ್ದಾನೆ. ನೋಡಬೇಕು, ಸಾಧ್ಯ ಆದರೆ ನಾನೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಯಜಮಾನ್ರೆ ಹೋಗಿ ಬರ್ತಾರೆ, ನೋಡೋಣ ಏನಾಗುತ್ತೆ ಅಂತ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ವೀಡಿಯೋಸ್ನ ದಯವಿಟ್ಟು ನಿಮಗೆ ಫ್ರೀ ಇದ್ದಾಗೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.